ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಇನ್ನೇನು ಒಂದೆರಡು ದಿನದಲ್ಲಿ ನೀವು ಪರೀಕ್ಷೆಯನ್ನ ಬರೆಯೋದಕ್ಕೆ ಸಿದ್ಧರಾಗಿದ್ದೀರಾ. ಈ ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಈ ದಿನದ ವಿಡಿಯೋನಲ್ಲಿ ನಾನು ನೀಡ್ತಾ ಇದ್ದೇನೆ. ಏನದು ಅಂತ ಹೇಳಿ ನೋಡೋದಾದ್ರೆ, ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ, ಮ್ಯಾಮ್ ನಾವು ಉತ್ತರ ಬರೀತಕ್ಕಂತಹ ಆನ್ಸರ್ ಬುಕ್ಲೆಟ್ ಹೇಗಿರುತ್ತೆ, ಯಾವೆಲ್ಲ ಮಾಹಿತಿಯನ್ನ ನಾವು ಅದರಲ್ಲಿ ಫಿಲ್ ಮಾಡಬೇಕು, ಅದು ಎಷ್ಟು ಪುಟಗಳಿಂದ ಕೂಡಿರುತ್ತೆ, ಹಾಗೇನೆ ಆ ಬುಕ್ಲೆಟ್ ಏನಾದ್ರೂ ಖಾಲಿ ಆದ್ರೆ ಮತ್ತೊಂದು ಬುಕ್ಲೆಟ್ ಅನ್ನ ಕೊಡ್ತಾರಾ? ಸೊ ಈ ರೀತಿ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತಿಳ್ಕೊಂಡಿರ್ಲಿ ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನಿಮ್ಮ ಬುಕ್ಲೆಟ್ ಯಾವ ರೀತಿ ಇರುತ್ತೆ, ಇನ್ನೆಲ್ಲ ಇನ್ಫಾರ್ಮೇಶನ್ ನೀವು ಅಲ್ಲಿ ಫಿಲ್ ಮಾಡಬೇಕು, ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮಕ್ಕಳೇ ನೋಡಿ, ಇಲ್ಲಿ ಇಷ್ಟು ದಿನ ನೀವು ಶಾಲೆನಲ್ಲಿ ಎಕ್ಸಾಮ್ ಬರೆಯುವಾಗ ನೀವು ಅಡಿಷನಲ್ ಶೀಟ್ಸ್ ಅನ್ನ ತಗೊಂಡು ಎಕ್ಸಾಮ್ ನ ಬರೀತಾ ಇದ್ರಿ. ಆದ್ರೆ ಈ ಪಬ್ಲಿಕ್ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ನೀವು ಅಡಿಷನಲ್ ಅನ್ನ ತಗೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ನಿಮಗೆ ಒಂದು ಆನ್ಸರ್ ಬುಕ್ಲೆಟ್ ಅನ್ನ ಕೊಡ್ತಾರೆ. ಆನ್ಸರ್ ಬುಕ್ಲೆಟ್ ಏನಿದೆಯಲ್ವಾ, ಇದು ಪುಸ್ತಕದ ರೂಪದಲ್ಲಿ ಇರುತ್ತೆ. ಹಾಗೆ ಉತ್ತಮವಾದಂತಹ ಒಳ್ಳೆ ಕ್ವಾಲಿಟಿಯ ಶೀಟ್ಸ್ ಗಳನ್ನ ಒಳಗೊಂಡಿರುತ್ತೆ. ಹಾಗೆ ಮುಖಪುಟದಲ್ಲಿ ಒಂದಷ್ಟು ಮಾಹಿತಿಯನ್ನ ನೀವು ಭರ್ತಿ ಮಾಡ್ಬೇಕಾಗುತ್ತೆ. ಹಾಗೆ ಅದರ ಜೊತೆಗೆ ನಿಮಗೆ 24 ಪುಟಗಳಿರ್ತಕ್ಕಂತಹ ಬುಕ್ಲೆಟ್ ಅನ್ನ ಕೊಡ್ತಾರೆ. ಇನ್ನ ಗಣಿತ ವಿಷಯಕ್ಕೆ ಬಂದ್ರೆ 32 ಪುಟಗಳು ಇರ್ತಕ್ಕಂತಹ ಬುಕ್ಲೆಟ್ ಅನ್ನ ಕೊಡ್ತಾರೆ. ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ. ಹಾಗೇನೆ ಈ 24 ಪುಟಗಳಿರ್ತಕ್ಕಂಥ ಬುಕ್ಲೆಟ್ ಏನ್ ಕೊಡ್ತಾರಲ್ಲ, ಅದೇ ನಿಮಗೆ ತುಂಬಾ ಸಫಿಶಿಯೆಂಟ್ ಆಗುತ್ತೆ ಬರೆಯೋದಕ್ಕೆ. ಇನ್ನ ಅಕಸ್ಮಾತ್ ಇಲ್ಲ, ನಾನು 24 ಪುಟಗಳನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ, ಮತ್ತೆ ಅಡಿಷನಲ್ ಬೇಕು ಅಂತ ಹೇಳಿದ್ರೆ ಕೊಡ್ತಾರಾ, ಏನು, ಯಾವೆಲ್ಲ ಮಾಹಿತಿಯನ್ನ ಭರ್ತಿ ಮಾಡಬೇಕು, ಸೊ ಮುಂತಾದ ವಿಚಾರದ ಬಗ್ಗೆ ನಾನು ಡೀಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಬುಕ್ಲೆಟ್ ಈ ರೀತಿಯಾಗಿರುತ್ತೆ. ಇಲ್ಲಿ ಮೇಲ್ಭಾಗದಲ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ. SSLC ಮೇನ್ ಎಕ್ಸಾಮಿನೇಷನ್ 2026. ಸೊ ಈ ರೀತಿ ಇಲ್ಲಿ ಕೊಟ್ಟಿರ್ತಾರೆ. ಇದಾದ ನಂತರ ಇಲ್ಲಿ ನೀವು ಮೊದಲನೇದಾಗಿ ಭರ್ತಿ ಮಾಡಬೇಕಾದಂತಹ ಮಾಹಿತಿ ಅಂದ್ರೆ ನಿಮ್ಮ ನೋಂದಣಿ ಸಂಖ್ಯೆ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಅಲ್ಲಿ ನೀವು ನೀಟಾಗಿ ಫಿಲ್ ಮಾಡ್ಬೇಕಾಗತ್ತೆ. ಹಾಲ್ ಟಿಕೆಟ್ ನಿಮ್ ಹತ್ರ ಇರುತ್ತೆ. ಆ ಹಾಲ್ ಟಿಕೆಟ್ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆಯಲ್ವಾ, ಅದನ್ನ ನೋಡ್ಕೊಂಡು ಕೊಟ್ಟಿರ್ತಕ್ಕಂತಹ ಬಾಕ್ಸ್ ಅಲ್ಲಿ ತಪ್ಪಿಲ್ದೇನೆ ನೀವು ಆರಾಮಾಗಿ ರಿಜಿಸ್ಟರ್ ನಂಬರ್ ಅನ್ನ ಬರಿಬೇಕು. ಇನ್ನ ನಂತರ ನೀವು ಭರ್ತಿ ಮಾಡ್ಬೇಕಾದಂತಹ ವಿಷಯ ಅಂತ ಹೇಳಿದ್ರೆ, ವಿಷಯ, ಯಾವ ವಿಷಯದ ಪರೀಕ್ಷೆಯನ್ನ ಬರೀತಾ ಇದ್ದೀರಿ. ಈಗ ಉದಾಹರಣೆಗೆ ಕನ್ನಡ ವಿಷಯದ ಪರೀಕ್ಷೆ ಅವತ್ತಿತ್ತು ಅಂತ ಹೇಳಿದ್ರೆ ವಿಷಯ ಅನ್ನೋ ಜಾಗದಲ್ಲಿ ನೀವೇನ್ ಬರೀಬೇಕು, ಕನ್ನಡ ಅಂತ ಹೇಳಿ ಬರೀಬೇಕು. ಅದಾದ ನಂತರ ಮತ್ತೊಂದು ಬಾಕ್ಸ್ ಕೊಟ್ಟಿರ್ತಾರೆ, ವಿಷಯ ಸಂಕೇತ ಅಂತ ಹೇಳಿರುತ್ತೆ, ಅಂದ್ರೆ ಸಬ್ಜೆಕ್ಟ್ ಕೋಡ್ ಅಂತ ಇರುತ್ತೆ. ಈ ಸಬ್ಜೆಕ್ಟ್ ಕೋಡ್ ಅನ್ನೋ ಜಾಗದಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ಮೇಲೆ ಆ ವಿಷಯದ ಸಂಕೇತ ಇರುತ್ತೆ, ಮತ್ತೆ ಹಾಲ್ ಟಿಕೆಟ್ ಅಲ್ಲಿ ಕೂಡ ವಿಷಯದ ಸಂಕೇತ ಇರುತ್ತೆ. ಈಗ ಉದಾಹರಣೆಗೆ ಕನ್ನಡಕ್ಕೆ 01K ಅಂತ ಇರುತ್ತೆ, ಆ ಕೋಡ್ ಅನ್ನ ಬರಿಬೇಕು. ನಂತರ ಮಾಧ್ಯಮ ಅಂತ ಇರುತ್ತೆ. ಮಾಧ್ಯಮ ಅಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟಾ ಅಥವಾ ಕನ್ನಡ ಮೀಡಿಯಂ ಸ್ಟೂಡೆಂಟಾ ಅನ್ನೋದನ್ನ ಅಲ್ಲಿ ಬರಿಬೇಕಾಗತ್ತೆ. ಇನ್ನ ನಂತರ ಇನ್ಯಾವ ಮಾಹಿತಿಯನ್ನ ಭರ್ತಿ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಟೋಟಲ್ ಆಗಿ 24 ಪುಟಗಳನ್ನ ಒಳಗೊಂಡಿರುತ್ತೆ ಈ ಒಂದು ಆನ್ಸರ್ ಬುಕ್ಲೆಟ್ ಅಂತ ಹೇಳಿ. ಆ 24 ಪುಟದಲ್ಲಿ ನೀವು ಎಷ್ಟು ಪುಟಗಳು ಉತ್ತರವನ್ನ ಬರ್ದಿದ್ದೀರಾ, ಉದಾಹರಣೆಗೆ 18 ಬರ್ದಿರ್ತೀರಾ, ಕೆಲವರು 20 ಬರ್ದಿರ್ತೀರಾ, ಕೆಲವರು 22 ಬರ್ದಿರ್ತೀರಾ, ಅಲ್ಲಿ ಒಟ್ಟು ಎಷ್ಟು ಪುಟಗಳಿಗೆ ಉತ್ತರಿಸಿದ್ದೀರಾ ಅಂತ ಹೇಳಿ ಬರಿಬೇಕಾಗುತ್ತೆ. ಉತ್ತರ ಎಲ್ಲ ಬರೆದಾದ್ಮೇಲೆ 4 ಶೀಟು 5 ಶೀಟು ಮಿಕ್ಕಿತ್ತು ಅನ್ಕೊಳ್ಳಿ. ಆ ಮಿಕ್ಕಿರ್ತಕ್ಕಂತಹ ಎಲ್ಲಾ ಶೀಟ್ಗಳಿಗೂ ನೀವು ಕ್ರಾಸ್ ಮಾಡ್ಬೇಕಾಗತ್ತೆ. ಪೆನ್ನಲ್ಲಿ ನೀವು ಅಡ್ಡ ಗೆರೆಯನ್ನ ಹಾಕ್ಬೇಕಾಗತ್ತೆ. ಇನ್ನು ನಂತರ ಯಾವ ಮಾಹಿತಿಯನ್ನ ಬರಿಬೇಕು ಇಲ್ಲಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಯ ಸಹಿ, ನಿಮ್ಮ ರಿಜಿಸ್ಟರ್ ನಂಬರ್, ಹಾಗೇನೆ ನಿಮ್ಮ ವಿಷಯ, ನೀವು ಯಾವ ಪರೀಕ್ಷೆ ಬರೀತಿದ್ದೀರೋ ಅದು, ಮೀಡಿಯಂ ಎಲ್ಲ ಬರ್ದಾದ ನಂತರ ವಿದ್ಯಾರ್ಥಿ ಸಹಿಯನ್ನ ಮಾಡಬೇಕು. ವಿದ್ಯಾರ್ಥಿ ಸಹಿಯನ್ನ ಮಾಡಿದ ನಂತರ ನೀವು ಬರ್ದಿರ್ತಕ್ಕಂತಹ ಎಲ್ಲಾ ಅಂಶಗಳು ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ರೂಮ್ ಇನ್ವಿಜಿಲೇಟರ್ ಅಲ್ಲಿ ಸೈನ್ ಅನ್ನ ಮಾಡ್ತಾರೆ. ಸೊ ಇದಿಷ್ಟು ಎಕ್ಸಾಮ್ ಹಾಲ್ ನಲ್ಲಿ ನಡೀತಕ್ಕಂಥ ಕೆಲಸ. ಇನ್ನ ನಿಮ್ಮ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನಕ್ಕೆ ಬಂದಂತ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಏನಿದೆಯಲ್ಲ ಕ್ವಶನ್ ವೈಸ್ ಮಾರ್ಕ್ಸ್ ಗಳನ್ನ, ಅದ್ರ ಜೊತೆಗೆ ಇಲ್ಲಿ ಅಸಿಸ್ಟೆಂಟ್ ಇವ್ಯಾಲ್ಯೂಯೇಷನ್ ಸಿಗ್ನೇಚರ್ ಅಂತ ಇರುತ್ತೆ, ಜೊತೆಗೆ ಇಲ್ಲಿ DC ಸಿಗ್ನೇಚರ್ ಅಂತ ಹೇಳಿ ಇರುತ್ತೆ, ಪ್ಲಸ್ ಕೋಡ್ ಇರುತ್ತೆ. ಇಲ್ಲಿ ನಿಮ್ಮ ಉತ್ತರ ಪತ್ರಿಕೆಯನ್ನ ಯಾರು ಮೌಲ್ಯಮಾಪನ ಮಾಡ್ತಾರೋ ಅವರು ಇಲ್ಲಿ ಸೈನ್ ಅನ್ನ ಮಾಡಿದ್ರೆ,
ನಂತರ ಮತ್ತೊಮ್ಮೆ ಮೌಲ್ಯಮಾಪನ ಮಾಡ್ತಕ್ಕಂಥವ್ರು ಇಲ್ಲಿ ಸೈನ್ ಅನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅವರಿಗೆ ಒಂದು ಕೋಡ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅಲ್ಲಿ ಅವರ ಕೋಡ್ ಅನ್ನ ಹಾಕಿ ಸಿಗ್ನೇಚರ್ ಅನ್ನ ಮಾಡ್ತಾರೆ. ಈ ಕಡೆ DC ಕೂಡ ಸಿಗ್ನೇಚರ್ ಮಾಡ್ತಾರೆ. ಇವಾಗ ನೀವು ಇದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ, ನೀವು ಮೇಲ್ಗಡೆ ಇದಿಷ್ಟು ಮಾಹಿತಿಯನ್ನ ತಿಳ್ಕೊಂಡಿರ್ಬೇಕು. ನೀಟಾಗಿ ಯಾವುದೇ ರೀತಿಯಾದಂತಹ ತಪ್ಪುಗಳಿಲ್ದೇನೆ ಇಲ್ಲಿ ಇರ್ತಕ್ಕಂತಹ ವಿಷಯವನ್ನ ನೀವು ಕಂಪ್ಲೀಟ್ ಮಾಡಬೇಕು. ಇನ್ನು ನಂತರ ಪುಟವನ್ನ ತಿರುಗಿಸಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಏನದು ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ನೋಡೋದಾದ್ರೆ, ಪರೀಕ್ಷೆ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತೆ, ನೀವು ಎಷ್ಟು ಗಂಟೆಗೆ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆಯನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಿಮಗೆ 15 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಅನ್ನ ಕೊಟ್ಟಿರ್ತಾರೆ. ಜೊತೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಿ 30 ಮಿನಿಟ್ಸ್ ಒಳಗೆ ನೀವು ಎಕ್ಸಾಮ್ ಹಾಲ್ ಒಳಗೆ ಬರಕ್ಕೆ ಪರ್ಮಿಷನ್ ಇರುತ್ತೆ. ಸಪೋಸ್ 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಅಂದ್ರೆ 10:15 ತನಕ ನಿಮ್ಗೆ ಬರೋದಕ್ಕೆ ಪ್ರಾವಿಷನ್ ಇರುತ್ತೆ. ಸಪೋಸ್ ಬರುವಾಗ ಬಸ್ ಏನೋ ಆಗಿರುತ್ತೆ, ಬಸ್ ಸಿಕ್ಕಿರಲ್ಲ ಅಥವಾ ಗಾಡಿ ಕೆಟ್ಟೋಗಿರುತ್ತೆ, ಈ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ತಡವಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ನೀವು 3/4 ಗಂಟೆ 1 ಅವರ್ ಆದ್ಮೇಲೆ ಬಂದ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರದ ಒಳಗಡೆ ಸೇರ್ಸೋದಿಲ್ಲ. ಇನ್ನ ನಂತರ ಈ ನಾನೇನ್ ಹೇಳಿದ್ನಲ್ಲ, ಆನ್ಸರ್ ಬುಕ್ಲೆಟ್ ಹೇಳಿದ್ನಲ್ಲ, ಆನ್ಸರ್ ಬುಕ್ಲೆಟ್ ನ ಮುಖಪುಟದಲ್ಲಿ ಟೋಟಲ್ ಆಗಿ ನೀವು ಎಷ್ಟು ಪೇಜ್ ಗಳನ್ನ ಯೂಸ್ ಮಾಡಿದೀರಾ, ಎಷ್ಟು ಪೇಜ್ಗಳಲ್ಲಿ ಉತ್ತರಗಳನ್ನ ಬರ್ದಿದ್ದೀರಾ ಅಂತ ಹೇಳಿ ಬರೆಯೋದು ಕಂಪಲ್ಸರಿ ಇರುತ್ತೆ. ಹಾಗೆ ನೋಂದಣಿ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೀಬೇಕು. ತಿದ್ದೋದು ತೀಡೋದು ಮಾಡಬಾರ್ದು. ವೈಟ್ನರ್ ಅನ್ನ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಗಮನ ಕೊಟ್ಟು ಬರಿಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿ ಯಾವ ಒಂದು ಮೀಡಿಯಂ ಅಲ್ಲಿ ಓದ್ತಾ ಇದ್ದಾರೆ ಅನ್ನೋ ಇನ್ಸ್ಟ್ರಕ್ಷನ್ ನ ಕೂಡ ಕಡ್ಡಾಯವಾಗಿ ಫಿಲ್ ಮಾಡ್ಬೇಕಾಗತ್ತೆ. ಇನ್ನ ನಂತರ ವಿದ್ಯಾರ್ಥಿ ಪ್ರಶ್ನೆ ಸಂಖ್ಯೆಗಳನ್ನ ಎಲ್ಲಿ ಬರೀಬೇಕು ಅಂದ್ರೆ ಇಲ್ಲಷ್ಟೇನೆ ಬರೀಬೇಕು. ಈ ಕಡೆ ಎಡಭಾಗದಲ್ಲಿ ಅಷ್ಟೇನೆ ನೀವು ಕ್ವೆಶ್ಚನ್ ನಂಬರ್, ಆಪ್ಷನ್, ಆನ್ಸರ್ MCQs ನಲ್ಲಿ. ಇನ್ನ ಮಿಕ್ಕಿರೋದು ಈ ಮಾರ್ಜಿನ್ ಒಳಗಡೆ ನೀವು ಕ್ವೆಶ್ಚನ್ ನಂಬರ್ ನ ಹಾಕಿ ಆನ್ಸರ್ ನ ಬರೀಬಹುದು. ಈ ಸೈಡ್ ಏನಿದೆಯಲ್ಲ ಬಲಭಾಗದಲ್ಲಿ, ಇಲ್ಲಿ ಯಾವುದೇ ಮಾಹಿತಿಯನ್ನ ಬರೀಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡ್ತಕ್ಕಂತಹ ಮೌಲ್ಯಮಾಪಕರು ಈ ಪ್ರಶ್ನೆಗೆ ನೀವು ಎಷ್ಟು ಅಂಕ ತಗೊಂಡಿದ್ದೀರಾ ಅಂತ ಹೇಳಿ ಇಲ್ಲಿ ಬರೀತಾರೆ. ಹಾಗಾಗಿ ನೀವು ಈ ಸೈಡ್ ಅಷ್ಟೇನೆ ಕ್ವಶನ್ ನಂಬರ್ ಅನ್ನ ಹಾಕ್ಬೇಕು. ಈ ಭಾಗದಲ್ಲಿ ಯಾವುದೇ ಅಂಶಗಳನ್ನ ಬರೀಬಾರ್ದು. ನಂತರ ನೀವು ಉತ್ತರ ಪತ್ರಿಕೆಯನ್ನ ಬ್ಲೂ ಬಾಯಿಲ್ ಪಾಯಿಂಟ್ ಪೆನ್ ಅಲ್ಲಿ ಬರೀಬಹುದು ಅಥವಾ ಬ್ಲಾಕ್ ಪೆನ್ ಅಲ್ಲಿ ಬರೀಬಹುದು. ಹಾಗೆ ಇಂಕ್ ಪೆನ್ ಇದನ್ನೆಲ್ಲ ಯೂಸ್ ಮಾಡಬೇಡಿ. ಇನ್ ಕೇಸ್ ಎಕ್ಸಾಮ್ ಬರೆಯುವಾಗ ಮಧ್ಯದಲ್ಲಿ ನೀವೇನಾದ್ರೂ ಪೆನ್ ಅನ್ನ ಬದಲಾಯಿಸಬೇಕು, ಬ್ಲೂ ಪೆನ್ ನ ಚೇಂಜ್ ಮಾಡಬೇಕು, ಒಂದ್ ಬ್ಲೂ ಪೆನ್ ಇಂಕ್ ಖಾಲಿ ಆಗುತ್ತೆ ಮತ್ತೊಂದು ಪೆನ್ ಅನ್ನ ತಗೋಬೇಕು ಅಂದಾಗ ಆ ಸಮಯದಲ್ಲಿ ಕೊಠಡಿ ಮೇಲ್ವಿಚಾರಕರೇನಿರ್ತಾರಲ್ಲ ಅವರ ಗಮನಕ್ಕೆ ತಂದು ಸಹಿಯನ್ನ ಪಡೆದು ನೀವು ಉತ್ತರಗಳನ್ನ ಬರೆಯೋದನ್ನ ಮುಂದುವರಿಸಬೇಕು. ಇನ್ನ ನಂತರ ಈ ಪಾಯಿಂಟ್ ಅಂತೂ ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳಿಸ್ಕೊಳ್ಳೇಬೇಕು. ಬಹು ಆಯ್ಕೆ ಪ್ರಶ್ನೆಗಳೇನಿರುತ್ತಲ್ಲ ಅದಕ್ಕೆ ಒಂದು ಬಾರಿ ಮಾತ್ರ ಉತ್ತರವನ್ನ ಬರೀಬೇಕು. MCQs ಇರುತ್ತೆ. ಸೊ ಫಸ್ಟ್ ಕ್ವಶನ್ಗೆ ಆಪ್ಷನ್ ABCD ಇರುತ್ತೆ. 1 ಪೇಜಲ್ಲಿ A, 1 ಪೇಜಲ್ಲಿ B, 1 ಪೇಜಲ್ಲಿ C, 1 ಪೇಜಲ್ಲಿ D ಈ ತರ ಬರೆಯೋದಿಲ್ಲ ಮಕ್ಕಳೇ. ನೀವು MCQsಗೆ ನೋಡಿ ಒಂದು ಬಾರಿ ಮಾತ್ರ ಉತ್ತರವನ್ನ ಬರೀಬೇಕು. ಸಪೋಸ್ ನೀವೇನಾದ್ರೂ ಅಭ್ಯರ್ಥಿ ಒಂದು ಬಾರಿಗಿಂತ ಹೆಚ್ಚು ಉತ್ತರಗಳನ್ನ ಬರ್ದ ಅಂತ ಹೇಳಿದ್ರೆ ಮೊದಲನೇ ಉತ್ತರವನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ MCQsಗೆ ಒಂದೇ ಉತ್ತರವನ್ನ ಬರೀಬೇಕು. ಮತ್ತೆ ನಿಮ್ಗೆ ಏನಾದ್ರೂ ಅಗತ್ಯ ಇತ್ತು ಅಂದ್ರೆ ಮಾತ್ರ ಎಕ್ಸ್ಟ್ರಾ ಅಡಿಷನಲ್ ಶೀಟ್ಸ್ ಅನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. 100ಕ್ಕೆ 99.9 ಭಾಗ ಯಾರಿಗೂ ಕೂಡ ಅಡಿಷನಲ್ ಅವಶ್ಯಕತೆ ಬರೋದಿಲ್ಲ. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಬುಕ್ಲೆಟ್ ಇಲ್ಲಿ ಇರೋ ಪೇಜ್ಗಳೇ ಸಫಿಶಿಯೆಂಟ್ ಆಗಿರುತ್ತೆ. ಇನ್ನ ಅದರಲ್ಲೂ ಕೂಡ ಮಿಕ್ಕಿರುತ್ತೆ. ಇನ್ನ ಯಾರಿಗಾದ್ರೂ ಬೇಕೇ ಬೇಕು ಅಂತ ಹೇಳಿದ್ರೆ ಮತ್ತೊಂದು ಇದೇ ರೀತಿಯ ಬುಕ್ಲೆಟ್ ಅನ್ನ ನಿಮಗೆ ಕೊಡ್ತಾರೆ. ಅದರಲ್ಲೂ ಕೂಡ ಸಾಕಷ್ಟು ಪೇಜ್ಗಳಿರುತ್ತೆ. ಆಗ ನೀವು ಮುಖಪುಟದಲ್ಲಿ ಏನ್ ಬರೀಬೇಕು, ಈಗ ಫಸ್ಟ್ ಬುಕ್ಲೆಟ್ ಅಲ್ಲಿ 24 ಪೇಜಸ್ ನ ಯೂಸ್ ಮಾಡಿದೀರಾ, ಪ್ಲಸ್ ಎರಡನೇ ಬುಕ್ಲೆಟ್ ಇಸ್ಕೊಂಡಿರೋದ್ರಲ್ಲಿ ಎಷ್ಟು ಪೇಜ್ ಅನ್ನ ಯೂಸ್ ಮಾಡಿದೀರಾ ಅನ್ನೋದನ್ನು ಕೂಡ ಬರೀಬೇಕು. ಎಕ್ಸಾಂಪಲ್ 24+2, 24+4 ಈ ತರ ಮುಖಪುಟದಲ್ಲಿ ಬರೆಯೋದು ಕಡ್ಡಾಯ ಇರುತ್ತೆ. ಇನ್ನ ನಂತರ ಇನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಉತ್ತರ ಪತ್ರಿಕೆಯ ಬಲಭಾಗದಲ್ಲಿ ಇರತಕ್ಕಂತಹ ಸ್ಥಳಾವಕಾಶವನ್ನ ಮೌಲ್ಯಮಾಪಕರು ಮಾತ್ರ ಉಪಯೋಗಿಸ್ಬೇಕು. ಅದನ್ನ ಅಂಕಗಳನ್ನ ದಾಖಲೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ಲೇಸ್ ಕೊಟ್ಟಿರ್ತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ಏನನ್ನು ಕೂಡ ಬರಿಬಾರ್ದು. ಇನ್ನ ನಂತರ ಪರೀಕ್ಷೆ ನಡೀತಕ್ಕಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿ ಏನಾದ್ರೂ ಶೌಚಾಲಯಕ್ಕೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಬಯಸಿದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಹಾಗೆ ಉತ್ತರ ಪತ್ರಿಕೆಗಳನ್ನ ಅಲ್ಲಿ ನೀವು ಇನ್ವಿಜಿಲೇಟರ್ ಕೈಗೆ ಒಪ್ಪಿಸ್ಬಿಟ್ಟು ನಂತರ ವಾಶ್ರೂಮ್ಗೆ ಹೋಗಿ ಮತ್ತೆ ಬಂದು ಬರೀಬಹುದಾಗಿದೆ. ಎಕ್ಸಾಮ್ ಇದ್ದಾಗ ವಾಶ್ರೂಮ್ ಹೋಗ್ಬೋದು ಅನ್ನೋ ಯಾವ ನಿಯಮ ಏನಿಲ್ಲ. ಆದ್ರೆ ಯಾವ ವಿದ್ಯಾರ್ಥಿಗಳು ಹೋಗೋದಿಲ್ಲ ಸಾಕಷ್ಟು ಬಾರಿ, ಯಾಕೆಂತ ಹೇಳಿದ್ರೆ ಒಂದೊಂದು ನಿಮಿಷನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಎಮರ್ಜೆನ್ಸಿ ಇದ್ದಾಗ ಹೋಗ್ಲೇಬೇಕಾಗತ್ತೆ. ಸೊ ಇದಿಷ್ಟು ಮಾಹಿತಿಗಳನ್ನ ನೀವು ಫಿಲ್ ಮಾಡ್ಲೇಬೇಕು. ಉತ್ತರ
ಪತ್ರಿಕೆನಲ್ಲಿ ನೋಡಿ ಕಾಣಿಸ್ತಿದ್ಯಾ, ಆನ್ಸರ್ ಬುಕ್ಲೆಟ್ ಇಲ್ಲಿ ಇರುತ್ತೆ. ಇನ್ನ ಮತ್ತೆ ನಂತರ ಇಲ್ಲಿ ಒಂದು ಸ್ಕ್ಯಾನರ್ ಅನ್ನ ಕೊಟ್ಟಿದ್ದಾರೆ. ಇದೇನು ಅಂತ ಹೇಳಿದ್ರೆ, ಈ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ ವಿದ್ಯಾರ್ಥಿಯ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ. ಮೊನ್ನೆ ಪ್ರಿಪರೇಟರಿ ಪರೀಕ್ಷೆ ಆಯ್ತಲ್ವಾ, ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮ ಸ್ಕೂಲ್ ಕೋಡ್ ನ ವಾಟರ್ ಮಾರ್ಕ್ ಬಂದಿತ್ತು ಅಲ್ವಾ. ಸೊ ಅದೇ ರೀತಿ ಸ್ಕ್ಯಾನ್ ಮಾಡಿದ್ರೆ ವಿದ್ಯಾರ್ಥಿಯ ಎಲ್ಲಾ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇನ್ನ ನೆಕ್ಸ್ಟ್ ಅಡಿಷನಲ್ ಆಗಿ ಇನ್ನೇನ್ ಹೇಳ್ಬೋದು ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್ ಗೆ ಸಂಬಂಧಿಸಿದಂತೆ ಹಸಿರು ಕಲರ್ ಇರ್ತಕ್ಕಂತಹ ಒಂದು ಬುಕ್ಲೆಟ್ ನಿಮ್ಗೆ ಬರುತ್ತೆ. ಮ್ಯಾಥಮೆಟಿಕ್ಸ್ ಗೆ ಮಾತ್ರ 32 ಪುಟಗಳಿರ್ತಕ್ಕಂತಹ ಬುಕ್ಲೆಟ್ ಇರುತ್ತೆ. ಇನ್ನ ನಂತರ ಸೈನ್ಸ್ಗೆ ಬ್ಲೂ ಕಲರ್ ಇರುತ್ತೆ. ಹಾಗೆ ಮಿಕ್ಕಿರ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ಸ್ಗೂ ಅಷ್ಟೇನೆ 24 ಪುಟಗಳು ಇರ್ತಕ್ಕಂತಹ ಬುಕ್ಲೆಟ್ ಅನ್ನ ಕೊಡ್ತಾರೆ. ಅಡಿಷನಲ್ ಇರೋದಿಲ್ಲ. ಸಪೋಸ್ ನಿಮ್ಗೆ ಅಡಿಷನಲ್ ಬೇಕೇ ಬೇಕು ಅಂದ್ರೆ ಮತ್ತೆ ಇದೇ ರೀತಿಯ ಒಂದು ಬುಕ್ಲೆಟ್ ಅನ್ನ ಕೊಡ್ತಾರೆ. ನೀವು ಎಷ್ಟು ಪೇಜ್ ಬರ್ದಿದ್ದೀರಾ ಅಂತ ಹೇಳಿ ಮುಖಪುಟದಲ್ಲಿ ಬರಿಬೇಕು. ಆಮೇಲೆ ಈ ಸರಿ ಹೊಸ ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ಪರೀಕ್ಷೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ಒಂದ್ ಅರ್ಧ ಗಂಟೆ 3/4 ಗಂಟೆ ಮುಂಚೆನೆ ಇರಬೇಕು. ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಹಾಗೆ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಸರಿ ಪರೀಕ್ಷೆ ಪ್ರಾರಂಭವಾದಾಗ ಮೊದಲು ಯಾವುದೇ ಕಾರಣಕ್ಕೂ ಉತ್ತರ ಪತ್ರಿಕೆಯನ್ನ ಕೊಡೋದಿಲ್ಲ. ಅದ್ರ ಬದಲು ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರೆ. 10 ಗಂಟೆಗೆ ಪರೀಕ್ಷೆ ಸ್ಟಾರ್ಟ್ ಆದ್ರೆ 10 ಗಂಟೆಗೆ ಕ್ವಶನ್ ಪೇಪರ್ನ ಕೊಡ್ತಾರೆ. ಫಸ್ಟ್ ನೀವು 10 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನ ಓದ್ಬೇಕು. ಅದಾದ ನಂತರ ನಿಮಗೆ ಈ ಬುಕ್ಲೆಟ್ ಅನ್ನ ಕೊಡ್ತಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನ ಓದಿ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಇದರ ಉದ್ದೇಶ ಆಗಿದೆ. ಹಾಗೇನೆ ನೋಡಿ, ಇಲ್ಲಿ ಯಾರು ಕೂಡ ಕಾಟು ಚೀತು ಮಾಡೋದು ಆತರ ಎಲ್ಲ ಮಾಡಬಾರ್ದು. ಫಸ್ಟ್ ಪೇಜ್ ನ ಆದಷ್ಟು ನೀಟಾಗಿರ್ಬೇಕು. ನಿಮ್ಮ ಮಾಹಿತಿಗಳೇನಿರುತ್ತಲ್ವಾ ಅದು ನಿಖರವಾಗಿರ್ಬೇಕಾಗತ್ತೆ. ನೋಡಿ, ಮೇನ್ ಆಗಿ ನೀವು ಬರಿಬೇಕಾದದ್ದು ಅಂತ ಹೇಳಿದ್ರೆ ರಿಜಿಸ್ಟರ್ ನಂಬರ್ ಬರಿಬೇಕು, ಸಬ್ಜೆಕ್ಟ್ ಬರಿಬೇಕು, ಸಬ್ಜೆಕ್ಟ್ ಕೋಡ್ ಬರಿಬೇಕು, ಮೀಡಿಯಂ ಬರಿಬೇಕು, ಹಾಗೆ ಎಷ್ಟು ಪುಟಗಳಲ್ಲಿ ಉತ್ತರ ಬರ್ದಿದ್ದೀರಾ ಅಂತ ಹೇಳಿ ಬರಿಬೇಕು. ಜೊತೆಗೆ ನಿಮ್ಮ ಸೈನ್ ಮತ್ತೆ ನಿಮ್ಮ ಇನ್ವಿಜಿಲೇಟರ್ ಸೈನ್ ಇಷ್ಟು ಇರ್ಲೇಬೇಕು ನಿಮ್ಮ ಆನ್ಸರ್ ಬುಕ್ಲೆಟ್ ಅಲ್ಲಿ. ಉತ್ತರ ಬರ್ದಾದ ನಂತರ ಇದೆಲ್ಲವನ್ನ ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ಭಾಗ ಏನಿದೆಯಲ್ವಾ ಅದು ಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೌಲ್ಯಮಾಪಕರು ಫಿಲ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ನಿಮ್ಮ ಆನ್ಸರ್ ಬುಕ್ಲೆಟ್ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರಿಂದ ನಾನು ಈ ಬುಕ್ಲೆಟ್ ನ ನಿಮ್ಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಒಂದು ಮಾಡೆಲ್ ಬುಕ್ಲೆಟ್ ಆಗಿದ್ದು, ಸೊ ವಿದ್ಯಾರ್ಥಿಗಳು ಈ ವಿಷಯವನ್ನ ತಿಳ್ಕೊಂಡಿದ್ರೆ ತಪ್ಪುಗಳು ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಇಂಟೆನ್ಷನ್ ಇಂದ ಈ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ಹೆಲ್ಪ್ ಆಯ್ತು ಅಂತ ಹೇಳಿ ಅನ್ಕೊಂಡು ವಿಡಿಯೋವನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.